ನೋಡಿದೆ ಮೇಡಮ್, ಟೀಸರ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಹಾಗೇನು ಅವರು ಹೇರ್ ಸ್ಟೈಲು, ಬಿಯರ್ಡ್ ಸ್ಟೈಲ್ನ ಚೇಂಜ್ ಮಾಡಿದ್ದಾರೆ, ಹೊಸ ಲುಕ್ಕು. ಪ್ಯಾನ್ ಇಂಡಿಯನ್ ಅಂದರೆ ವರ್ಲ್ಡ್ ವೈಡ್ ಲೀಸಿಂಗ್ ಇದೆ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಹೆಮ್ಮೆ, ಮತ್ತು ನಮ್ಮ ಕನ್ನಡ ಆ್ಯಕ್ಟರ್ಸು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದಾರೆ ಅನ್ನೋವಾಗ ತುಂಬ ಖುಷಿ ಆಗ್ತದೆ. ನಮ್ಮ ಕಡೆಯಿಂದ 101% ಸಪೋರ್ಟ್ ಇರುತ್ತೆ SRಗೆ. ಅಗೇನ್ ಕನ್ನಡ ಸಿನಿಮಾ ಬೆಳಿಬೇಕು, ಈ ಥರ ಎಲ್ಲರೂ ತಿರುಗಿ ನೋಡಬೇಕು. ಎಲ್ಲ ಸ್ಟೇಟು, ನ್ಯಾಷನಲ್ ಲೆವೆಲಲ್ಲಿ ನ್ಯೂಸ್ ಆಗ್ತಾಯಿದೆ ಸಿನಿಮಾ. ಅದೇ ಥರ ದೊಡ್ಡ ಹಿಟ್ ಆಗಬೇಕು ಅಂತೇಳ್ಬಿಟ್ಟು ಆ ತಾಯಿ ಚಾಮುಂಡಿ ಹತ್ರ ಬಿಡ್ಕೊತಾ ಇದ್ದೀನಿ. ಇನ್ನು ಸಂದರ್ಭ ಬಂದರೆ ಖಂಡಿತ ಮಾಡ್ತೀನಿ. ಯಾಕಂದರೆ ಇವಾಗ ಆಲ್ಮೋಸ್ಟ್ ಫಿನಿಶಿಂಗ್ ಎಲ್ಲ ಮುಗಿದೋಗಿದೆ, ಇನ್ನೇನು ರಿಲೀಸಿಂಗ್ ಇದೆ. ನೆಕ್ಸ್ಟ್ ಸಿನಿಮಾದಲ್ಲಿ ಏನಾದರೂ ಚಾನ್ಸಸ್ ಇದ್ದರೆ ಖಂಡಿತ ಮಾಡ್ತೀನಿ ಮೇಡಮ್. ನೆಗೆಟಿವ್ 100% ಬರುತ್ತೆ. ಯಾಕಂದರೆ ನಾವೆಲ್ಲ ಇಂಡಿಯನ್ಸು, ಮತ್ತು ನಮ್ಮ ಕಲಾಚಾರಕ್ಕೆ ಒಂದು ಈ ಥರ ಅಂತ ಹೇಳ್ಬಿಟ್ಟು ಇದು ಮಾಡೋ ಅದನ್ನು ಸಿನಿಮಾ ಇದನ್ನು ತೆಗೆದಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಕೇಳ್ಪಟ್ಟೆ. ತುಂಬ ಖುಷಿ ಆಯಿತು ತೆಗೆದಿದ್ದಾರೆ ಅಂತ ಹೇಳುವಾಗ. ಯಾಕಂದರೆ ಸಿನಿಮಾ ತೆಗಿಯೋದೇ ಬಂದ್ಬಿಟ್ಟು ನಮ್ಮ ಪ್ರೇಕ್ಷಕರಿಗೋಸ್ಕರ. ಸೊ ಹಂಗಾಗಿ ಅದನ್ನು ತೆಗೆದಿದ್ದಾರೆ ಅಂದ್ರೆ ಅದೊಂದು ಖುಷಿ ಆಗುತ್ತೆ. ಅದೊಂದು ಇವಾಗ ಬೇರೆ ಒಂದು ಏನು ಇವಾಗ ಆಂಗ್ಲ ಭಾಷೆ ಮಾತಾಡೋರಿಗೆ ಅದೊಂದು ಸಿಂಪಲ್ ಆಗಿರ್ಬೋದು. ನಮಗೆ ಅಂತ ಬಂದಾಗ ಅದು ತುಂಬ ಪ್ರೀಶಿಯಸ್ಸು. ಸೊ ಅದನ್ನು ಆ ಥರ ತೋರಿಸಿರೋದಕ್ಕೆ ಏನೋ ಒಂದು ರೀಸನ್ ಇರುತ್ತೆ. ಯಾಕಂದ್ರೆ ಸಿನಿಮಾ ಅಂತ ಬಂದಾಗ ಯಾವುದೋ ಒಂದು ಹೊಸದಾಗಿ ತೋರಿಸೋದಕ್ಕೆ ಅಂತ ಹೊರಟಿರೋ ಒಂದು ಜರ್ನಿ ಅದು. ಅದರಲ್ಲಿ ಈ ಪಾರ್ಟ್ ಏನಂತ ಬಿಟ್ಟು ನಾವು ಇಲ್ಲಲ್ಲೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವೊಂದು ಸಿನಿಮಾ ತೆಗಿತಾ ಇದ್ದೀವಿ, ನಾವೊಂದು ಆ್ಯಕ್ಟರ್ ಅಂತ ಹೇಳಿದಾಗ ಅದನ್ನು ಮೈನಸ್ ಹೇಳಬಾರ್ದು. ಅದೇ ರೀತಿ ಅದನ್ನು ಪ್ಲಸ್ ಅಂತ ಹೇಳೋದಕ್ಕೂ ನಾನು ರೆಡಿ ಇಲ್ಲ. ಸೊ ಅದನ್ನು ಏನು ಬಂದಿದೆ ಅದನ್ನು ಈ ಸಿನಿಮಾ ಒಳಗಡೆ ಏನಂತ ಇರುತ್ತೆ ಅಂತ ಇರ್ಬೋದು. ಸೊ ಅದನ್ನು ಯಾವ ರೀತಿ ತೋರಿಸ್ತಾರೆ ಅಂತ ನಮಗೂ ಒಂದು ಭಯಂಕರ ಕನ್ಫ್ಯೂಷನ್, ಕ್ಯೂರಿಯಾಸಿಟಿ ಇದೆ. ಅದನ್ನು ಸಿನಿಮಾ ಥಿಯೇಟ್ರ್ ನೋಡ್ಬೇಕಂದ್ರೆ ನಾನು ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಸರ್. ನಾನು ಅದು ಇವಾಗ ನಾವು ಇಂಗ್ಲೀಷ್ ಸಿನಿಮಾಸ್ ಎಲ್ಲ ನೋಡಿರ್ತೀವಿ, ಟಾಮ್ ಕ್ರೂಸ್ ಸಿನಿಮಾದೆಲ್ಲ. ಸೊ ಆ ಒಂದು ಕ್ಯಾಮ್ರಾ, ಆ ಒಂದು ವರ್ಕು, ಆ ಥರ ಒಂದು ಸ್ಟ್ರಕ್ಚರು, ಆ ಥರ ಒಂದು ಸ್ಟೈಲಿಶು ಸಖತ್ ಈ ಇಂಟರ್ನ್ಯಾಷನಲ್ ಲೆವೆಲ್ಲು ಮೇಕಿಂಗ್ ಇದೆ. ಎಲ್ಲರಿಗೂ ಭಯಂಕರ ಎಕ್ಸ್ಪ್ರೆಷನ್ ಇದೆ. ಈ ಸಿನಿಮಾ ಹೊರಡೆ ಬಂದರೆ ನೆಕ್ಸ್ಟ್ ಲೆವೆಲ್ಲು ಪೀಕಲ್ಲಿ ರೀಚ್ ಆಗ್ತೀವಿ ನಾವು. ಯಾಕಂದರೆ ಎಲ್ಲ ಸಿನಿಮಾ ಬಗ್ಗೆಯೂ ಎಲ್ಲರೂ ಮಾತಾಡ್ತಾರೆ, ಕನ್ನಡ ಸಿನಿಮಾ ಬಗ್ಗೆ ಮಾತಾಡೋದು ಕಡಿಮೆ ಆಗಿದೆ. ಟಾಕ್ಸಿಕ್ ಬಂದಮೇಲೆ ನೆಕ್ಸ್ಟ್ ಲೆವೆಲ್ ಹೋಗಿ ಮಾತಾಡೋದು ಒಂದು 100% ನನಗೆ ಶೋರ್ ಇದೆ. ಹೌದು, ಆಲ್ರೆಡಿ ನಮ್ಮ ಗೊತ್ತಿರೋಲ್ಲ, ಆಲ್ರೆಡಿ ಆ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟವ್ರೆ. ಅದನ್ನೆಲ್ಲ ಇವಾಗ ಎಲ್ಲ ಹೋಗಿ ಎಲ್ಲ ಕೂತ್ಕೊಂಡು ಎಲ್ಲ ಫೋಟೋ ತೋರಿಸಿಟ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಥರ ಟ್ರೆಂಡ್ ಆಗಬೇಕು ಅಂತ ಹೇಳ್ಬಿಟ್ಟು ನನಗೂ ತುಂಬ ಇಷ್ಟ. ಯಾಕಂದರೆ ಈ ಬೇರೆ ಅದರ್ ಸ್ಟೇಟು ಸಿನಿಮಾಸು ಯಾವುದೋ ಬರೋವಾಗ ಅದು ಯಾವುದೋ ಒಂದು ಹೇರ್ ಸ್ಟೈಲ್ ಮಾಡೋದು, ಒಂದು ಡ್ರೆಸ್ಸಿಂಗ್ ಸೆನ್ಸ್ ಮಾಡೋದು, ಇದನ್ನೆಲ್ಲ ಫಾಲೋ ಅಪ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಇದೆ. ಅವ್ರಿಗೆ ಸಿನಿಮಾ ಲವರ್ಸ್ ಅಂತಾರೆ ಅವ್ರನ್ನ. ಸೊ ಅದರಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ತುಂಬ ಕಡಿಮೆ ಇತ್ತು. ಇವಾಗ ಅದು ನೆಕ್ಸ್ಟ್ ಲೆವೆಲ್ ಹೋಗಿದೆ. ಇವಾಗ ಯಶ್ ಅವ್ರು ಹಾಕೋ ಥರ ಡ್ರೆಸ್ಸೆಲ್ಲ ಇವಾಗ ನೆಕ್ಸ್ಟ್ ಲೆವೆಲ್ ಇದೆ. ಮತ್ತು ಹೇರ್ ಸ್ಟೈಲು ಚೇಂಜ್ ಮಾಡಿದ್ದಾರೆ. ಸೊ ಪ್ಯಾಷನೆಟಿಗಾಗಿ ಚೇಂಜ್ ಮಾಡೋ ಥರ ಒಂದು ಜಾನರ್ ಇವಾಗ ಕ್ರಿಯೇಟ್ ಆಗಿದೆ. ಅದರಲ್ಲಿ ತುಂಬ ಖುಷಿ ಆಗ್ತಾಯಿದೆ ನಮಗೂ. ಸ್ಯಾಂಡಲ್ವುಡ್ ಈ ಥರ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ. ಮತ್ತು ಇದಕ್ಕೆಲ್ಲ ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡಿಕೊಂಡು, ಮತ್ತು ಇದಕ್ಕೆಲ್ಲ ಬಂದು ತುಂಬ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಒಂದು ಆ ದೇವಿ ಒಂದು ಧೈರ್ಯ ತುಂಬಲಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಹಿಟ್ಟಾಗಿ ಪ್ರೊಡ್ಯೂಸರ್ಗೆ ಒಳ್ಳೆ ರಿಟರ್ನ್ಸ್ ಬಂದು ತಿರ್ಗಾ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಸಿನಿಮಾ ತೆಗಿಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ ಕನ್ನಡ ಸಿನಿಮಾದಲ್ಲಿ. ಇಲ್ಲ, ತುಂಬ ಖುಷಿ ಇದೆ. ನಮ್ಮ ಕುಟುಂಬದಲ್ಲಿ ಒಬ್ಬರಲ್ಲ ಅವರು. ಸೊ ಹಂಗಾಗಿ ಒಂದು ತಮ್ಮನಾಗಿ, ಅಣ್ಣನಾಗಿ, ಇವಾಗ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಾವು ಫ್ಯಾಮಿಲಿ ಅಂತ ಬಂದಾಗ ಒಬ್ಬರು ಮುಂದೆ ಹೋದ್ರು ಅಂದರೆ ನಾವು ಹಿಂದೆಯಿಂದ ಜೈಕಾರ ಹಾಕೋದಕ್ಕೆ ನಾವು ರೆಡಿ, ಅವ್ರನ್ನ ಮುಂದೆ ಪುಷ್ ಮಾಡೋಕ್ಕೆ ನಾವು ರೆಡಿ, ಎಲ್ಲದಕ್ಕೂ ರೆಡಿಯಾಗಿರ್ತೀವಿ. ನಮ್ಮ ಕನ್ನಡ ಸಿನಿಮಾ ಸ್ಯಾಂಡಲ್ವುಡ್ಡಿಂದ ಹೋಗಿ ಅಲ್ಲಿ ಮಾಡ್ತಾರೋ ಅನ್ನೋವಾಗ ಅದು ನಮಗೆ ತುಂಬ ದೊಡ್ಡ ಹೆಮ್ಮೆ. ಯಾಕಂದರೆ ಈಗಾಗಲೇ ನಾವು ಆ ಸಿನಿಮಾ ಹಂಗಿದೆ, ಇವ್ರು ಹಿಂಗೆ ಮಾಡೋರು, ಅವ್ರು ಹಂಗೆ ಮಾಡೋರು, ಇದೇ ಕತೆ ಮಾತಾಡ್ತಾ ಇದ್ದೀವಿ ಹೊರತು ಕನ್ನಡ ಸಿನಿಮಾದಲ್ಲಿ ಕಂಟಿನ್ಯೂ ಬಂದ್ಬಿಟ್ಟು ಇವಾಗ ಮೆಸೇಜ್ ಓರಿಯೆಂಟೆಡ್ ಫಿಲಮ್ಮು ಲ್ಯಾಂಡೆಡ್ ಅಂತ ಒಂದು ತೆಗೆದ್ರು ಆ ಸಿನಿಮಾಗೆ. ಸೊ ಈ ನೆಕ್ಸ್ಟ್ ಲೆವೆಲ್ ನಾವು ಹೋಗಿ ಧರಣಿ ಮಾಡಿ ನಿಂತ್ಕೊಂಡೆಲ್ಲ ಮಾಡಿ ನಾವು ಥಿಯೇಟ್ರಿಗೆ ಇವಾಗ ನಾವು ಯಾವ ಥರ ಅಂದರೆ ಮೊದಲೆಲ್ಲ ನೋಡಿರ್ಬೋದು, ಥಿಯೇಟ್ರಿಗೆ ಬರಬೇಕಂದ್ರೆ ಎತ್ತಿನ ಗಾಡಿ ಕಟ್ಕೊಂಡು ಬರೋರು. ಸೊ ಆ ಥರ ಎಲ್ಲ ಒಂದು ದೊಡ್ಡ ಜರ್ನಿ ನೋಡಿಬಿಟ್ಟಿದ್ದೀವಿ ಅದನ್ನೆಲ್ಲ. ಸೊ ಆ ಥರ ಈ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಏನಾಗುತ್ತೆ ಅಂದರೆ ತುಂಬ ಒಂದು ದೊಡ್ಡ ಭರವಸೆ ಸಿಗುತ್ತೆ ನಮಗೆ. ಓಕೆ, ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದು ನಾವು ಭಾಗಿಯಾಗಿ ನಾವು ಮಾಡಿದ್ದೀವಿ. ತುಂಬ ಖುಷಿ ಇದೆ ಸ್ಯಾಂಡಲ್ವುಡ್ಡಲ್ಲಿ. ಅವ್ರಿಗೆ ವಿಶ್ ಮಾಡಬೇಕು ಅಂದರೆ ನಾನು ಇನ್ನೂ ಚಿಕ್ಕ ಹುಡುಗ, ನಾನು ಇನ್ನೂ ಎಕ್ಸ್ಪೀರಿಯನ್ಸ್ ಕಡಿಮೆ ನನಗೆ. ನನ್ನ ಕಡೆಯಿಂದ ಒಂದೇ ಒಂದು ವಿಷಯ ಅವ್ರಿಗೆ ಅಂದರೆ ದೇವರು ಯಾವಾಗಲೂ ಇದೇ ಥರ ಆರೋಗ್ಯವಾಗಿ ಇಟ್ಕೊಂಡಿರಲಿ ಸಾಕು. ಮಿಕ್ಕಿದ ಐಶ್ವರ್ಯ ಎಲ್ಲ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಅವ್ರು ಆರೋಗ್ಯವಾಗಿ ಇರಬೇಕು ಸಾಕು. ಆ ದೇವ್ರ ಆಶೀರ್ವಾದ ಯಾವಾಗಲೂ ಇರಲಿ. ಇದೇ ಥರ ದೊಡ್ಡ ಸಿನಿಮಾಗಳು ತೆಗಿತಾ ಇರಲಿ. ಅವರ ಕುಟುಂಬ ಇನ್ನೂ ಎತ್ತರಕ್ಕೆ ಬೆಳೀಲಿ.